so that the people of ಪುತ್ರರ ರಾಜಕೀಯ ಭವಿಷ್ಯ ರೂಪಿಸೋಕೆ ಮೂವರು ನಾಯಕರು ಫೇಲ್ಯೂರ್ ಆಗಿದ್ದಾರೆ ನೋಡಿ ಇಲ್ಲಿ. ಎಚ್ಡಿಕೆ, ಬೊಮ್ಮಾಯಿ, ಬಿಎಸ್ವೈ ಮೂವರಿಂದ ಮಕ್ಕಳ ಭವಿಷ್ಯಕ್ಕಾಗಿ ಬಹಳ ಪ್ರಯತ್ನ ನಡೀತಾ ಇತ್ತು, ಆದ್ರೆ ಆಗಲಿಲ್ಲ. ಶಿಗ್ಗಾಂವಿಯಲ್ಲಿ ಪುತ್ರ ಭರತ್ ಕಣಕ್ಕಿಳಿಸಿದ್ರು ಬಸವರಾಜ ಬೊಮ್ಮಾಯಿ. ಅದೃಷ್ಟ ಪರೀಕ್ಷೆಯಲ್ಲೇ ಮೊದಲ ಪರೀಕ್ಷೆಯಲ್ಲೇ ಫೇಲ್ ಆಗಿಬಿಟ್ರು. ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಅಖಾಡಕ್ಕಿಳಿಸಿದ್ರು, ಮೂರನೇ ಬಾರಿ ಇದರಲ್ಲೂ ಸೋಲು ಅನುಭವಿಸಿದ್ರು. ಮೂರೂ ಚುನಾವಣೆಗಳ ಜವಾಬ್ದಾರಿ ಹೊತ್ತಿದ್ರು ಬಿಎಸ್ವೈ ಪುತ್ರ ವಿಜಯೇಂದ್ರ, ಅದರಲ್ಲೂ ಕೂಡ ಅವರು ಫೇಲ್ ಆಗಿದ್ದಾರೆ. ಈ ಉಪಚುನಾವಣೆಯಿಂದ ಮೂವರಿಗೂ ತೀವ್ರ ಹಿನ್ನಡೆ ಆಗಿದೆ. ಅಂದ್ರೆ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೂ ಇದೀಗ ಕುತ್ತು ಬರೋ ಸಾಧ್ಯತೆಗಳಿದ್ದಾವೆ. ಅಲ್ಲಿ ಕಾಯ್ತಾ ಇದೆ, ಭಿನ್ನರ ಬಣ ಕಾಯ್ತಾ ಇದೆ. ಮೂರನೇ ಬಾರಿ ನಿಖಿಲ್ ಸೋತ್ರು. ಮೊದಲ ಅವಧಿಯಲ್ಲೇ ಮಕಾಡೆ ಮಲಗಿದ್ದಾರೆ ಭರತ್ ಬೊಮ್ಮಾಯಿ. ಬೈ ಎಲೆಕ್ಷನ್ ನೋಡಿ ಯಾವ್ಯಾವ ಸಂದೇಶಗಳು ಹೋಗ್ತಾ ಇದೆ, ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು ಈ ಅಂಶಗಳನ್ನ. ಯಾರ್ಯಾರ ಭವಿಷ್ಯ ಏನಾಗುತ್ತೆ, ಯಾರ್ಯಾರಿಗೆ ಜವಾಬ್ದಾರರು, ಯಾರ್ಯಾರ ಗರ್ವಭಂಗ ಆಯಿತು. ಇಲ್ಲಿ ಕುಮಾರಸ್ವಾಮಿಯವರು ನೋಡಿ ಗೆದ್ದು ಸಂಸದರಾದರು, ಕೇಂದ್ರ ಸಚಿವರಾದರು. ತಮ್ಮ ಮಗನಿಗೆ ಭವಿಷ್ಯ ಕಟ್ಟಿಕೊಡ್ಬೇಕು, ಭವಿಷ್ಯದ ರಾಜಕಾರಣಿಯಾಗಿ ಮಾಡಬೇಕು JDS-ನಲ್ಲಿ ಅಂತ ಹೇಳಿ ಬಹಳ ಆಸೆ ಇಟ್ಕೊಂಡಿದ್ರು. JDS-ನಲ್ಲಿ ಯಾರಪ್ಪ, ಕುಮಾರಸ್ವಾಮಿಯವರು ಆದಮೇಲೆ ನಾಯಕರು, ಭವಿಷ್ಯದ ರಾಜಕಾರಣಿ ಕಾಣ್ತಾ ಇದ್ದಿದೆ ನಿಖಿಲ್ ಕುಮಾರಸ್ವಾಮಿ. ರೇವಣ್ಣವ್ರ ಕುಟುಂಬ ಬಿಡಿ, ಈಗ ಕುಮಾರಸ್ವಾಮಿಯವರ ಉತ್ತರಾಧಿಕಾರಿ ಯಾರು ಅಂತ ಹೇಳಿದ್ರೆ ನಿಖಿಲ್ ಕಾಣ್ತಾ ಇದ್ರು. ಬಹಳ ಆಕ್ಟಿವ್ ಆಗಿ ಸಂಘಟನೆ ಮಾಡ್ತಾ, ಬಲವರ್ಧನೆ ಮಾಡ್ತಾ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ರು. ಆದರೆ ಅದ್ಯಾವುದು ಕೂಡ ಆಗಲಿಲ್ಲ. 3 ಬಾರಿ ಸೋಲ್ರಿ, ಬಹಳ ನೋವಾಗಿರುತ್ತೆ, ಬೇಸರ ಆಗಿರುತ್ತೆ. ಬಹಳ ವಿಶ್ವಾಸದಲ್ಲಿದ್ದರು. ಮಂಡ್ಯದಲ್ಲಿ ಸೋತರು 2019ರಲ್ಲಿ. ಆಯ್ತು ಬಿಡಪ್ಪ, ಮೊದಲ ಅನುಭವ. ಅಲ್ಲಿ ಅವ್ರು ಹೇಳ್ತಾ ಇದ್ರು ಕುತಂತ್ರ ಷಡ್ಯಂತ್ರ ಅಂತೇಳಿ. ಎರಡನೇದು ರಾಮನಗರ ಸೋತರು 23 ಚುನಾವಣೆಯಲ್ಲಿ. ಅದನ್ನೂ ಹಂಗೆ ಅಂದ್ರು, ಕುತಂತ್ರ ಷಡ್ಯಂತ್ರ ಬಲಿಯಾದೆ ಅಂತ. ಇದಕ್ಕೂ ಹಾಗೆ ಹೇಳ್ತಾರ ಗೊತ್ತಿಲ್ಲ ನಮಗೆ. ಯಾಕಂದ್ರೆ ನೋಡಿ, ಕುಮಾರಸ್ವಾಮಿಯವರು ಈಗ ಪುತ್ರನ ರಾಜಕೀಯ ಭವಿಷ್ಯಕ್ಕೆ ನೀರೆರೆಯುವುದರಲ್ಲಿ ಸೋತಿದ್ದಾರೆ. ತಾವು ಸೇಫ್ ಆಗಿಬಿಟ್ರು ಮಂಡ್ಯಕ್ಕೆ ಹೋಗಿ. ಪುತ್ರನ ರಾಜಕೀಯ ಭವಿಷ್ಯ ಮುಂದೆ ಯಾವ ಕ್ಷೇತ್ರ ಹುಡುಕಾಡಬೇಕಾಗುತ್ತೇನೋ ಗೊತ್ತಿಲ್ಲ ನಮಗೆ. ಸೇಫ್ ಕ್ಷೇತ್ರ ಹುಡುಕಾಡಬೇಕಾದಂತಹ ಪರಿಸ್ಥಿತಿ ನಿಖಿಲ್ಗೆ ಬಂದರೂ ಬರ್ಬೋದು. ರಾಮನಗರ ಸೇಫ್ ಅಲ್ಲ ಅನ್ನೋದು ಗೊತ್ತಾಯಿತು. ಚನ್ನಪಟ್ಟಣ ಕೂಡ ಪ್ರೂವ್ ಆಯಿತು. ಮಂಡ್ಯ ಕೂಡ ಹಾಗೆ ಆಯಿತು. ಅವರು ಅಲ್ಲಿ ಸೋಲನ್ನು ಅನುಭವಿಸಿದಾಗ. ಹಾಗಾಗಿನೇ ಕ್ಷೇತ್ರನ ಇಲ್ಲ ಅಂತ ಆಗುತ್ತೋ ಗೊತ್ತಿಲ್ಲ ನಿಖಿಲ್ ಕುಮಾರಸ್ವಾಮಿ ಅವರಿಗೆ. ಸೆಕೆಂಡ್ ಒನ್ ಭರತ್ ಬೊಮ್ಮಾಯಿ ಮೊದಲ ಬಾರಿ ತಮ್ಮ ಪುತ್ರನನ್ನು ಕಣಕ್ಕಿಳಿಸಿದ್ರು. ಅವರು ಅಷ್ಟೇ, ಮುಂದೆ ಬೊಮ್ಮಾಯಿ ಉತ್ತರಾಧಿಕಾರಿ ಆಗಬೇಕು, ನನ್ನ ಕುಟುಂಬದ, ಅವ್ರ ತಂದೆನ ಹೆಸರು ಬೊಮ್ಮಾಯಿ ಇದ್ರಲ್ವ, ಹಾಗೆ ಅವ್ರ ನಂತರ ಬಸವರಾಜ ಬೊಮ್ಮಾಯಿ, ಅವರಾದ್ಮೇಲೆ ಭರತ್ ಬೊಮ್ಮಾಯಿ. ನನ್ನ ಮಗ ಮುಂದಿನ ಭವಿಷ್ಯದ ರಾಜಕಾರಣಿ ಆಗಬೇಕು ನಮ್ಮ ಕುಟುಂಬದಿಂದ ಅಂತ ಭಾಳ ಆಸೆ ಪಟ್ಕೊಂಡು ಹೈಕಮಾಂಡ್ ಅಣತಿಯಂತೆ ಅವರು ಕೂಡ ಕಣಕ್ಕಿಳಿಸಿದ್ರು. ಕೆಲವೊಂದಿಷ್ಟು ವಿರೋಧಗಳಿದ್ರೂ ಕೂಡ ಸರ್ವೆ ಬಂದಿತ್ತಂತೆ ಅವ್ರಿಗೆ ಗೆಲ್ತಾರೆ ಅಂಥೇಳಿ, ಅದರ ಆಧಾರದ ಮೇಲೆ ಕಣಕ್ಕಿಳಿಸಿದ್ರು. ಆದರೆ ಏನಾಯಿತು, ಭರತ್ ಬೊಮ್ಮಾಯಿ ಮಖಾಡೆ ಮಲಗಿದ್ರು. ಯಾಸಿರ್ ಖಾನ್ ಪಠಾಣ್ ವಿರುದ್ಧ ಸೋಲನ್ನು ಕಂಡಿದ್ದಾರೆ. ಹಾಗಾಗಿ ಕುಟುಂಬ ರಾಜಕಾರಣ ಎಲ್ಲ ಸಂದರ್ಭದಲ್ಲೂ ಕೂಡ ಕೈ ಹಿಡಿಯೋದಿಲ್ಲ ಅನ್ನೋದಕ್ಕೆ ಈ ಒಂದು ಚುನಾವಣೆ ಸಾಕ್ಷಿ ಆಗ್ತದೆ. ಮತ್ತು ಪುತ್ರ ವ್ಯಾಮೋಹ ಅಂತ ಹೇಳಬೇಕಾಯ್ದ್ನಾ ಗೊತ್ತಿಲ್ಲ. ಕುಟುಂಬ ರಾಜಕಾರಣ ಅಂದ್ರೆ ಇಲ್ಲಿ ತಮ್ಮ ಮಕ್ಕಳ ಒಂದು ಮುಂದಿನ ಭವಿಷ್ಯ ಶುರುವಾಗಲಿ ಅಂಥೇಳಿ ಬಹಳ ಆಸೆ ಇಟ್ಕೊಂಡಿದ್ರು. ಆ ಆಸೆ ಕನಸು ಎಲ್ಲ ನುಚ್ಚುನೂರಾಯಿತು. BS ಯಡಿಯೂರಪ್ಪನವರು ನೋಡಿ BJP ರಾಜ್ಯಾಧ್ಯಕ್ಷರಾಗ್ತಾರೆ. ವಿಜೇಂದ್ರ ಅವರು ಸಾಕಷ್ಟು ವಿರೋಧಗಳು ಈಗಲೂ ಕೂಡ ಭಿನ್ನರ ಬಣ ಕೊತ್ತ ಕುದೀತಾ ಇದೆ. ಲೋಕಸಭಾ ಚುನಾವಣೆಯಲ್ಲಿ ಕೂಡ ಅಷ್ಟೊಂದೇ ಪರ್ಫಾರ್ಮೆನ್ಸ್ ಬರಲಿಲ್ಲ. ಆದರೆ ಈ ಬೈ ಎಲೆಕ್ಷನ್ ಆ ಸೋಲಿನ ಹೊಣೆ ಹೊರತಾರ ಹಾಗಾದ್ರೆ ವಿಜೇಂದ್ರ. ಯತ್ನಾಳ್ ಕಾಯ್ತಾ ಇದ್ದಾರೆ ಬುಸ್ಕುಟ್ಕೊಂಡು. ರಮೇಶ್ ಜಾರಕಿಹೊಳಿ ಅವರು ಕಾಯ್ತಾ ಇದ್ದಾರೆ, ನೋಡ್ಬೇಕು ಯಾವ ಸ್ಟೇಟ್ಮೆಂಟ್ ಬರುತ್ತೆ ಆ ಕಡೆಯಿಂದ ಅಂತೇಳಿ. 3 ಚುನಾವಣೆಗಳಲ್ಲೂ BJPಗೆ ಮತ್ತು JDS ಮೈತ್ರಿಗೆ ಭಾರಿ ಮುಖಭಂಗ ಆಗಿದೆ.